ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ವಿರೂಪಾಕ್ಷ ಟೆಂಪಲ್. ಇದು ಇರ್ತಕ್ಕಂಥದ್ದು ಮುಳಬಾಗಿಲ ಹತ್ರ. ಇದರ ವಿಶೇಷ ದೇವಸ್ಥಾನದ ಏನಂದ್ರೆ, ದಿನಕ್ಕೆ 3 ಬಾರಿ ಬಣ್ಣ ಬದಲಿಸುವ ಆತ್ಮಲಿಂಗ ಇಲ್ಲಿ ಇರುವುದು ಒಂದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಶಿವನ ಲಿಂಗದ ಮುಂದೆಗಡೆ ಆತ್ಮಲಿಂಗ ಇಟ್ಟು ಇಲ್ಲಿ ಪೂಜನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಗರ್ಭಗುಡಿಯಲ್ಲಿ 2 ಲಿಂಗಗಳು ಇರುವುದು ಒಂದು ನಮಗೆ ನೋಡ್ಲಿಕ್ಕೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಇನ್ನೂ ಏನೇನು ವಿಶೇಷ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತದ. ಅಲ್ಲಿ ಒಂಥರ ಬಾಕ್ಸ್ ಟೈಪ್ ಐತೆ, ಅದ್ರಾಗ ಇದ್ದು ನಮ್ಮ ಶಿವಾಯ ಅಂದ್ರೆ 9 ಸರಿ ಅಂದ್ಕೊಂಡ್ರೆ ದೇವರು ಮೈ ಜಿಲ್ ಅಂತದೆ. ಅದು ಈ ದೇವಸ್ಥಾನದ ವಿಶೇಷ. ಈ ದೇವಸ್ಥಾನ ಸರ್. ಬನ್ನಿ, ಈ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ನನ್ನ ಫ್ರೆಂಡ್ಸ್ ಬಾಲಾ ಅಂತ. ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ವಿಶೇಷ ಏನಂತಂದರೆ ಸ್ನೇಹಿತರೆ, ಈ ದೇವಾಲಯದ ಗರ್ಭಗುಡಿಯಲ್ಲಿ 2 ಲಿಂಗಗಳು ಇರೋದು ನಿಮಗೆ ಆಲ್ರೆಡಿ ತಿಳಿದಿರೋ ವಿಷಯ. ಒಂದನ್ನು ವಿರೂಪಾಕ್ಷೇಶ್ವರ ಆತ್ಮಲಿಂಗ ಅಂತ ಹೇಳ್ತಾರೆ ಸ್ನೇಹಿತರೆ, ಇನ್ನೊಂದು ಮಾರ್ಗದೇಶ್ವರ ಶಿವಲಿಂಗ ಎಂದು ಹೇಳುತ್ತಾರೆ ಸ್ನೇಹಿತರೆ. ಈ ಗರ್ಭದ ಗುಡಿಯಲ್ಲಿ 2 ಆತ್ಮಲಿಂಗ ಇರುವ ಭಾರತದ 2 ದೇವಾಲಯಗಳು. ಒಂದು ಗೋಕರ್ಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಅದು ಬಿಟ್ಟರೆ ಶ್ರೀ ವಿರೂಪಾಕ್ಷ ಟೆಂಪಲ್ ಮುಳಬಾಗಿಲಲ್ಲಿ ಸಿಗೋದು ಒಂದು ವಿಶೇಷ. ಸ್ಥಳ ಪುರಾಣದ ಪ್ರಕಾರ ಸ್ನೇಹಿತರೆ, ಅತ್ರಿ ಮಹರ್ಷಿಗಳು ಮುಳಬಾಗಿಲಿನ ಮಾರ್ಗದೇಶ್ವರ ಶಿವಲಿಂಗವನ್ನು ಪ್ರತಿಷ್ಠಾಪಿ ಪೂಜೆ ಮಾಡುತ್ತಿದ್ದರು. ಆಗ ಶಿವನು ಇವರ ಪೂಜೆಗೆ ಭಕ್ತಿಯಿಂದ ಮೆಚ್ಚಿ ಆತ್ಮಲಿಂಗವನ್ನು ಅತ್ರಿ ಮಹರ್ಷಿಗಳಿಗೆ ನೀಡುತ್ತಾರೆ. ಆಗ ಅತ್ರಿ ಮಹರ್ಷಿಗಳು ಈ ದೇವಸ್ಥಾನದ ಲಿಂಗದ ಮುಂದಗಡೆ ಆತ್ಮಲಿಂಗ ಇಟ್ಟು ಪೂಜೆ ಮಾಡೋದು ಇವತ್ತು ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತಕ್ಕ ಒಂದು ವಿಶೇಷ. ಹಾಗೆ ಈ ದೇವಸ್ಥಾನದ ಲಿಂಗದ ವಿಶೇಷ ಏನಂತಂದ್ರೆ, ಒಂದು ದಿನಕ್ಕೆ 3 ಸಲ ಬಣ್ಣ ಬದಲಾವಣೆ ಮಾಡತಕ್ಕಂಥ ಒಂದು ವಿಶೇಷವಾದ ಆತ್ಮಲಿಂಗ ಅಂದರೆ ಅದು ಮುಳಬಾಗಿಲಿನಲ್ಲಿ ನೋಡಲಿಕ್ಕೆ ನಮಗೆ ಸಿಗೋದು. ಮತ್ತೆ ಇನ್ನೊಂದು ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂತೇಶ್ವರ ದೇವಾಲಯ, ಅದು ಕಾಂತಾರದ ಕಾಂತೇಶ್ವರ ದೇವಾಲಯ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ದೇವಸ್ಥಾನದ ವಿಶೇಷ ಇನ್ನು ಮುಂದೆ ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ಆತ್ಮಲಿಂಗಗಳು ಲಿಂಗದಿಂದ ವಿಕಿರಣಗಳು ಹೊರಸೂಸುತ್ತಿರುವುದು ಒಂದು ವಿಶೇಷ. ಹಾಗೆ ನಮಗೆ ವೇಣುಗೋಪಾಲ ದೇವರು ದರ್ಶನ ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ನೋಡಿ ಎಷ್ಟು ಚಂದಾದ ಒಂದು ವೇಣುಗೋಪಾಲ ಟೆಂಪಲ್ ಅಂತ ಸ್ನೇಹಿತರೆ. ಈ ದೇವಾಲಯ ಕಟ್ಟಿರ್ತಕ್ಕಂಥ ಕಾಲ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ವಿಶೇಷ. ಕಟ್ಟಿರ್ತಕ್ಕಂಥವರು ವಿಜಯನಗರ ಅರಸರ ದಂಡನಾಯಕರಾಗಿದ್ದಕ್ಕಂಥ ಲಕ್ಷ್ಮಣ ಹಾಗೂ ಮೂಡನ ದಂಡೇಶ್ ಎಂಬುವರು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇದು ವಿಶಾಲವಾದ ಪ್ರಾಕಾರ ಹೊಂದಿರುವ ಈ ದೇವಾಲಯ ರಾಜ್ಯ ಪುರಾತತ್ವ ಇಲಾಖೆಗೆ ಒಳಪಟ್ಟಿದ್ದು ಒಂದು ವಿಶೇಷ ಅನ್ನೋದು ಒಂದು ನಿಮಗೆ ತೋರಿಸ್ತೀನಿ. ಬನ್ನಿ, ಈ ದೇವಸ್ಥಾನದ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಏನು ವಿಶೇಷ ಅನ್ನೋದು ತೋರಿಸ್ತೀನಿ. ಈ ದೇವಸ್ಥಾನದ ಅರ್ಚಕರ ಹತ್ರ ನಿಮ್ಮನ್ನ ಮಾತಾಡಿಸ್ತೀನಿ. ಅಲ್ಲಿ ಅವರು ಏನು ಹೇಳ್ತಾರೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಈ ದೇವಸ್ಥಾನದ ಏನೇನು ಅನ್ನೋದು ಒಂದು ವಿಶೇಷವಾಗಿ ನಿಮಗೆ ತಿಳಿಸ್ತೀನಿ. స్టార్ట్ ಮಾಡலாம். సో ఇది విశేషంగా మీరు అన్ని శివాలయం పోతే గర్భగుడిలో విగ్రహం ఒకటే ఉంటుంది. విశేషంగా 2 లింగాలు ఉంది కదా. ముందు లింగం వచ్చి ఆత్మలింగము. రోజుకి 3 రకాల కలర్ చేంజ్ అవుతుంది. ఉదయం 6 గంటల మధ్యాహ్నం 12 గంటల వరకు ఎరుపు రంగు ఉంటుంది. మధ్యాహ్నం 12 గంటల సాయంత్రం 4 గంటలకు స్ఫటిక లైట్ గా వైట్ కలర్ చేంజ్ అవుతుంది. సాయంత్రం 4 గంటల రేపు పొద్దున్నే 6 గంటలకు తేనె కలర్ ఉంటుంది. బెంగళూరులో గవి గంగాధర స్వామి దేవస్థానం ఉంది. అక్కడ సంక్రాంతి సూర్యగ్రహణం సాయంత్రం పడుతుంది. ఇక్కడ విశేషంగా మహాశివరాత్రి సూర్యగ్రహణం తెల్లవారుజాము పడుతుంది. ఇక్కడ టోటల్ గా అగ్ని మహామునులు 5 దేవస్థానం ప్రతిష్టాపన చేస్తారు. ఒకటి వచ్చి మారాం గుడి, మీరు వచ్చే దానిలో లెఫ్ట్ సైడ్ లో కనిపిస్తుంది. 2 వచ్చి వినాయకుని గుడి, 3 వచ్చి దుర్గాంబ, 4 వచ్చి బగడాముఖి, ఈ 5వ దేవుడే విరూపాక్షేశ్వరుడు. ఈ ఆత్మలింగం వచ్చి ప్రపంచంలో 2 జాగాలనే ఉండేది. ఒకటి ఇక్కడ, ఒకటి గోకర్ణలో. గోకర్ణలో ఉండే ఆత్మలింగం మీకు వచ్చి కలర్ చేంజ్ చేయలే. ఈడుండే ఆత్మలింగం వచ్చి తినాకి 3 రకాల కలర్ చేంజ్ అవుతుంది. చూడండి, కలర్ చేంజ్ అయితే మహాశివులతో సూర్యగ్రహణం పడితే చూపిస్తాను. డిసప్పాయింట్ ఉండొచ్చు, హ్యాండిక్రాఫ్ట్స్ ఉండొచ్చు, ఉద్యోగం లాగా ఉండొచ్చు, సంతానం బాగలాగా ఉండొచ్చు, పెళ్లి కాక ఉండొచ్చు, ఈ మాటామంతము, బ్లాక్ మ్యాజిక్, శత్రుదోషము, ల్యాండ్ ప్రాబ్లము, కోర్టు కేసు, ఏమే ప్రాబ్లం ఉన్నా శాశ్వతంగా పరిహారం అవుతుంది అనేసి అక్కడ నిలుసుకొని ప్రార్థన చేసుకోవాలి. ఓం నమో విరూపాక్షాయ నమః అని మీరు మినిమం 2 ఇంకా 3 నిమిషాలు నిలుచుకోవాలా. ఎందుకు 2 ఇంకా 3 స్వామి 11 సార్లు చెప్పేసి ఎవరికి రావచ్చు కదా అని అంటే అడగవచ్చు మీరు. అట్లే కాదు, ఆత్మలింగంలో ఉండే ఎనర్జీ పవర్ వచ్చి
మీ బాడీలో వచ్చే వైబ్రేషన్ స్పష్టంగా తెలుస్తుంది. మీకు ఆత్మలింగం ఉండే పవర్ మీ బాడీలో వచ్చే వైబ్రేషన్ స్పష్టంగా తెలుస్తుంది. కాబట్టి మీరు ఎప్పుడు వైబ్రేషన్ వచ్చే మీ బాడీలో వచ్చే వైబ్రేషన్ అవుతుందో మీ కష్టాలంతా నెరవేరినట్లే నేను లెక్క. అప్పుడు మీకు వైబ్రేషన్ స్పష్టంగా తెలుస్తుంది. ఒళ్ళు జుమ్ కావచ్చు, బాడీ షేక్ కావచ్చు, పడిపోయినట్లు కావచ్చు, ఫుల్ బాడీ ఇట్లా అలడవచ్చు, ಯಾವುದೋ ఒక రూపంలో వచ్చి వైబ్రేషన్ అనేది ಸ್ಪಷ್ಟಂగా తెలుస్తుంది. ನೋಡಿ ಸ್ನೇಹಿತರೆ, ಇದು ಮಾರ್ನಿಂಗ್ ರೆಡ್ ಕಲರ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮಧ್ಯಾಹ್ನ ಸ್ಫಟಿಕ ಅಂದ್ರೆ ವೈಟ್ ಕಲರ್ ಆಗಿ ನಮಗೆ ನೋಡ್ಲಿಕ್ಕೆ ನಮಗೆ ಸಿಗ್ತಕ್ಕಂಥ ಒಂದು ಆತ್ಮಲಿಂಗ. ಹಾಗೆ ರಾತ್ರಿ ಹನಿ ಕಲರ್ ಅಂದ್ರೆ ಜೇನುತುಪ್ಪದ ಕಲರ್ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ನಾವು ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ ಸ್ನೇಹಿತರೆ. ಈ ಪವಾಡ ಸಾಕ್ಷಿ ಸಮೇತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಅಲ್ಲಿ ಒಂದು ಬಾಕ್ಸ್ ಟೈಪ್ ಇದೆ, ಅಲ್ಲಿ ನಿಂತು 3 ನಿಮಿಷಗಳ ಕಾಲ ಈ ತರ ದೇವರ ಮೇಲೆ ನೀವು ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳನ್ನು ಬೇಡಿಕೊಂಡು ನೀವು ಆ ಆತ್ಮಲಿಂಗದ ಮುಂದಗಡೆ ಕೇಳಿದಾಗ ನಿಮಗೆ ಬಾಡಿಯಲ್ಲಿ ಒಂದು ತರಹದ ಅನುಭವ ಆಗೋದು ಒಂದು ವಿಶೇಷ. ಆ ಅನುಭವ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಸ್ನೇಹಿತರೆ. ಅಷ್ಟೇ ಚೆನ್ನಾಗಿ ಅಲ್ಲಿ ನಾವು ಒಂದು ವಿಶೇಷವಾಗಿ ಎಕ್ಸ್ಪ್ಲೋರ್ನ ನಾನು ಮಾಡಿದ್ದೇನೆ. ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೇನೆ. ದಯವಿಟ್ಟು ನೀವು ಕೂಡ ಈ ಥರ ಎಕ್ಸ್ಪೀರಿಯನ್ಸ್ನ ಮಾಡಿ ಮತ್ತೆ ಒಂದು ಬಾರಿ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇದು ಇರೋದು ಓನ್ಲಿ ನಮ್ಮ ಹತ್ತಿರ ಇರ್ತಕ್ಕಂಥ ಮುಳಬಾಗಿಲು ದೇವಸ್ಥಾನದಲ್ಲಿ. ಇದರ ವಿಶೇಷನ ನೀವು ಕೂಡ ತಿಳ್ಕೊಂಡಿದ್ದೀರ ಅಂದ್ಕೊಂಡಿದ್ದೇನೆ. ಹಾಗೆ ನೀವು ಕೂಡ ಹೋಗಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೆ ಈ ದೇವಸ್ಥಾನದ ವಿಶೇಷ ನೀವು ತಿಳಿದುಕೊಳ್ಳಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ ಆಗಿತ್ತು. ನಾನು ಕೂಡ ಸರ್ಪ್ರೈಸ್ ಆಗಿ ಈ ದೇವಸ್ಥಾನ ವಿಸಿಟ್ ಮಾಡಿದ್ದು. ಹಾಗೆ ನನ್ನ ಸ್ನೇಹಿತರು ಬಾಲ ಅವರಿಂದ ಈ ಜಾಗವನ್ನು ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಹಾಯ ಆಯಿತು. ನೋಡಿದ್ರಲ್ಲ, ಎಷ್ಟೊಂದು ಸೂಪರ್ ಆದಂಥ ಒಂದು ನಾನು ನಿಮಗೆ ಇವತ್ತು ತಿಳಿಕೊಟ್ಟಿದ್ದೇನೆ. ಇದು ಇರೋದು ಕರ್ನಾಟಕದಲ್ಲಿ ಮಾತ್ರ. ಅದು ಮುಳಬಾಗಿಲು ಜಿಲ್ಲೆ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ ಅಂತ ಹೇಳ್ಬೋದು. ಸ್ನೇಹಿತರೆ, ಪ್ಲೀಸ್ ವಿಸಿಟ್ ಒನ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಥರ ವಿಡಿಯೋ ನೋಡಲಿಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಈ ಎಫರ್ಟ್ ಹಾಕಿದ್ದಕ್ಕೆ ಎಫರ್ಟ್ ಮಾಡಲಿಕ್ಕೆ ನನಗೆ ನೀವು ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.